ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತ ಶಾಸಕನಿಗೆ ಬಿಗ್ ಶಾಕ್ ಈಗ ಎದುರಾಗಿದೆ. ಬಸವರಾಜ ಶಿವಗಂಗಾಗೆ ಕಾಂಗ್ರೆಸ್ ಶಿಸ್ತು ಸಮಿತಿ ನೋಟಿಸ್ ಅನ್ನು ಕೊಟ್ಟಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕನಿಗೆ ಸದ್ಯ ಕಾಂಗ್ರೆಸ್ ಶಿಸ್ತು ಸಮಿತಿ ಬಿಗ್ ಶಾಕ್ ಕೊಟ್ಟಿದೆ. ಬಸವರಾಜ ಶಿವಗಂಗಾಗೆ ಕಾಂಗ್ರೆಸ್ ಶಿಸ್ತು ಸಮಿತಿ ನೋಟಿಸ್ ಅನ್ನ ಕೊಟ್ಟಿದೆ. ಸಿಎಂ ಬದಲಾವಣೆ ಹೇಳಿಕೆಯ ಬಗ್ಗೆ 7 ದಿನಗಳಲ್ಲಿ ಉತ್ತರಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಪದೇ ಪದೇ ಸಿಎಂ ಬದಲಾವಣೆಯ ಹೇಳಿಕೆಯನ್ನ ನೀಡಿದಕ್ಕೆ ನೋಟಿಸ್ ಕೊಟ್ಟಿರೋದು. ಡಿಸೆಂಬರ್ನಲ್ಲಿ ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋದಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಚನ್ನಗಿರಿ ಕ್ಷೇತ್ರದ ಶಾಸಕರಾಗಿರುವಂತಹ ಬಸವರಾಜ ಶಿವಗಂಗಾಗೆ ಈಗ ನೋಟಿಸ್ ಬಂದಿದೆ ಶಿಸ್ತು ಸಮಿತಿಯಿಂದ. 1 ವಾರ ಟೈಮ್ ಕೊಟ್ಟಿದ್ದಾರೆ. 1 ವಾರದ ಒಳಗೆ ಅವರೇನು ಹೇಳಿಕೆ ಕೊಟ್ಟಿದ್ದಾರಲ್ಲ ಸಿಎಂ ಬದಲಾವಣೆಯ ಮಾತುಗಳು, ಇದಕ್ಕೆ ವಿವರಣೆಯನ್ನ ಕೊಡಬೇಕನ್ನೋದಾಗಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಹೈಕಮಾಂಡ್ ನಾಯಕರು ಕಾಂಗ್ರೆಸ್ನಲ್ಲಿ ಅನೇಕ ಬಾರಿ ಸಿಎಂ ಬದಲಾವಣೆ ವಿಚಾರ ಇರಬಹುದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ, ಇನ್ನು ಸಂಪುಟ ಪುನರ್ರಚನೆಯ ಬಗ್ಗೆ ಯಾವಾಗೆಲ್ಲ ಕಾಂಗ್ರೆಸ್ ನಾಯಕರು ಹೇಳಿಕೆ ಕೊಡ್ತಾ ಇದ್ರು. ಆಗ ಖಡಕ್ ಆಗಿನೇ ಸಂದೇಶವನ್ನ ಕೊಟ್ಟಿದ್ರು. ಎಲ್ಲರೂ ಬಾಯಿ ಮುಚ್ಕೊಂಡಿರಬೇಕು ಅನ್ನೋದಾಗಿ ಈ ಹಿಂದೆನೆ ಒಂದು ಖಡಕ್ ಸಂದೇಶ ಬಂದಿತ್ತು. ಬಟ್ ಅದರಲ್ಲೂ ಈಗ ದೊಡ್ಡ ಮಟ್ಟದ ಸಂಚಲನ ಕಾರಣ ಆಗಿದೆ ಕಾಂಗ್ರೆಸ್ ಮನೆ ಒಳಗಿನ ಇನ್ಸೈಡ್ ಪಾಲಿಟಿಕ್ಸ್. ಅದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಚನ್ನಗಿರಿ ಕ್ಷೇತ್ರದ ಶಾಸಕರು ಬಸವರಾಜ ಶಿವಗಂಗಾ ಒಂದು ಹೇಳಿಕೆ ಕೊಟ್ಟಿದ್ರು. ನೋಡಿ, ಇದು ಸದ್ಯ ಗಮನಿಸ್ತಾ ಇದೀವಿ. ಆ ಹೇಳಿಕೆ ಈಗ ಅದರ ವಿವರಣೆ ಕೊಡಬೇಕು, ಕಾರಣವನ್ನ ಕೇಳಿ ನೋಟಿಸನ್ನ ಕಾಂಗ್ರೆಸ್ಸಿನ ಶಿಸ್ತು ಸಮಿತಿ ಕೊಟ್ಟಿದೆ. ಬಸವರಾಜ ಶಿವಗಂಗಾ ಅವರಿಗೆ ಏನು ತಮ್ಮ ಆಡಿರುವಂಥ ಮಾತೇನಿದೆಯಲ್ಲ, ಇದಕ್ಕೆ 1 ವಾರ ಟೈಮ್ ಕೊಡ್ತೀವಿ, ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದೀರಿ, ಜೊತೆಯಲ್ಲಿ ಪಕ್ಷಕ್ಕೆ ಮುಜುಗರ ಆಗಬಾರ್ದಿರುವಂಥ ಮಾತು ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಮಟ್ಟಕ್ಕೆ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಹಾಗಾಗಿ ಈಗ ನೋಟಿಸ್ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಈಗಾಗಲೇ ಕಾಂಗ್ರೆಸ್ ಮನೆಯಲ್ಲಿ ಎಲ್ಲವೂ ಸರಿ ಇಲ್ಲ, ಒಳಗೆ ದೊಡ್ಡ ಮಟ್ಟದ ಕೋಲಾಹಲ ಆಗ್ತಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದರ ನಡುವೆ ಈಗ ಹೈಕಮಾಂಡ್ ನಾಯಕರು ಕೊಟ್ಟಿರುವಂಥ, ಅದರಲ್ಲೂ ಕೂಡ ಶಿಸ್ತು ಸಮಿತಿ ಕೊಟ್ಟಿರುವಂಥ ನೋಟಿಸ್ ಇದೆಯಲ್ಲ, ಇದು ಹೈಕಮಾಂಡ್ ನಾಯಕರು ಬಹಳಷ್ಟು ಅಲರ್ಟ್ ಆಗಿ ರಾಜ್ಯದ ಬೆಳವಣಿಗೆನ ಗಮನಿಸ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತಲ್ಲ ವೀರೇಶ್? ಖಂಡಿತವಾಗಿಯೂ ಅಖಿಲೇಶ್, ರಾಜ್ಯ ಕಾಂಗ್ರೆಸ್ ಏನು ಬೆಳವಣಿಗೆಗಳಿವೆ, ಈ ಬೆಳವಣಿಗೆಯ ಮೇಲೆ ಕೇಂದ್ರ ಹೈಕಮಾಂಡ್ ಆಗಿರತಕ್ಕಂಥ ಕಾಂಗ್ರೆಸ್ನ ಎಐಸಿಸಿ ಮಟ್ಟದ ನಾಯಕರುಗಳು ಎಲ್ಲರೂ ಸಹ ನಿಗಾ ವಹಿಸಿರುವುದು ಸ್ಪಷ್ಟವಾಗಿ ಕಂಡುಬರ್ತಾ ಇರುವಂತದ್ದು. ಅದರಲ್ಲೂ ವಿಶೇಷವಾಗಿ ಅಧಿಕಾರ ಹಂಚಿಕೆಯ ವಿಚಾರ ಆಗಿರ್ಬೋದು ಮತ್ತು ನಾಯಕತ್ವ ಬದಲಾವಣೆ ವಿಚಾರವಾಗಿ ಪದೇ ಪದೇ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯನವರ ಆಪ್ತರು ಎಲ್ಲರೂ ಸಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಎಐಸಿಸಿ ಅಧ್ಯಕ್ಷರಾಗಿದ್ದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಎಲ್ಲರೂ ಬಾಯಿ ಮುಚ್ಕೊಂಡು ಇರಬೇಕು ಅಂತ ಹೇಳಿ ಒಂದು ಖಡಕ್ ಆದಂತ ಸಂದೇಶವನ್ನ ಕೊಟ್ಟರೂ ಸಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿರ್ತಕ್ಕಂಥ ಶಾಸಕರು ಎಲ್ಲರೂ ಸಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡಿಸೆಂಬರ್ ಅಂತ್ಯಕ್ಕೆ ಸಿಎಂ ಆಗ್ತಾರೆ ಅನ್ನೋ ಒಂದು ಮಾತುಗಳನ್ನ ಹೇಳ್ಕೊಂಡು ಬರ್ತಾನೆ ಇದ್ರು. ಈ ಹಿಂದೆನೂ ಸಹ ರಾಮನಗರದ ಶಾಸಕರಾಗಿರ್ತಕ್ಕಂಥ ಇಕ್ಬಾಲ್ ಅವರು ಸಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಅದನ್ನ ಯಾರಿಂದನೂ ಸಹ ತಡಿಲಿಕ್ಕೆ ಆಗಲ್ಲ ಅನ್ನೋ ಒಂದು ಬಹಿರಂಗವಾದ ಹೇಳಿಕೆಯನ್ನ ಕೊಟ್ಟ ಬಳಿಕ ಅವರಿಗೂ ಸಹ ಕೆಪಿಸಿಸಿಯಿಂದ ಒಂದು ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. ಅದಾದ ಬಳಿಕ ಕೆಲವು ಶಾಸಕರುಗಳು ಎಲ್ಲರೂ ಸಹ ಸೈಲೆಂಟ್ ಆಗಿದ್ರು. ಆದ್ರೆ ಚನ್ನಗಿರಿ ಶಾಸಕ ಆಗಿರ್ತಕ್ಕಂಥ ಬಸವರಾಜ ಶಿವಗಂಗಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರಮಾಪ್ತ ಶಾಸಕನಾಗಿರ್ತಕ್ಕಂಥ ಇವರು ಸಹ ಡಿಸೆಂಬರ್ ಅಂತ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹೇಳಿಕೆಯನ್ನ ಇದೀಗ ಕೆಪಿಸಿಸಿಯ ಶಿಸ್ತು ಸಮಿತಿ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿರುವಂತದ್ದು ಮತ್ತು ಅವರಿಗೆ 7 ದಿನಗಳ ಒಳಗೆ ಕಾರಣ ಕೇಳಿ ನೋಟಿಸ್ ಅನ್ನು ಸಹ ಕೊಟ್ಟಿರುವಂತದ್ದು. ಈಗಾಗಲೇ ಸಿಎಂ ಅಧಿಕಾರ ಹಂಚಿಕೆ ಬದಲಾವಣೆ ವಿಚಾರವಾಗಿನೇ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇರುವಂತದ್ದು. ಇದು 2ನೇ ಬಾರಿಯ ನೋಟಿಸ್ ಆಗಿರುವಂತದ್ದು. ಮೊದಲ ಬಾರಿಗೆ ಇಕ್ಬಾಲ್ ಅವರಿಗೆ ನೋಟಿಸ್ ಆದ್ರೆ ಇದು ಶಿವಗಂಗಾ ಅವರಿಗೆ ನೋಟಿಸ್ ಆಗಿರುವಂತದ್ದು. ಹೀಗಾಗಿ ಎಐಸಿಸಿ ಮಟ್ಟದ ಸೇರಿದಂತೆ ರಾಜ್ಯ ಮಟ್ಟದಲ್ಲೂ ಸಹ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗು ಮತ್ತು ಪಕ್ಷದ ಏನು ನಿರ್ಧಾರ ಇದೆ ಅದೇ ಅಂತಿಮ ಅನ್ನೋ ಒಂದು ಮೆಸೇಜ್ ಅನ್ನ ಕೊಡುವ ಮೂಲಕ ಈ ನೋಟಿಸ್ ಅನ್ನ ಪಾಸ್ ಮಾಡಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಅಖಿಲೇಶ್, ಧನ್ಯವಾದಗಳು ವೀರೇಶ್ ದಾನಿ ತಮ್ಮೆಲ್ಲ ಮಾಹಿತಿಗೆ.